ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಡಾಯೂರ್ 369 ಯೂಟ್ಯೂಬ್ ಚಾನಲ್. ಆರೋಗ್ಯವೇ ಭಾಗ್ಯ. ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾವು ಲೈಫಲ್ಲಿ ಏನನ್ನಾದರೂ ಅಚೀವ್ಮೆಂಟನ್ನು ಮಾಡಬಹುದು. ಆದ್ದರಿಂದ ನಾನು ಇವತ್ತಿನ ದಿನ ತಿಳಿಸ್ಕೊಡುತ್ತಿರುವಂತಹ ವಿಚಾರ ಏನಂದರೆ, ನಿಮ್ಮ ಡೇಟ್ ಆಫ್ ಬರ್ತ್ನಿಂದ ನಿಮಗೆ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತವೆ, ಆ ಅನಾರೋಗ್ಯ ಸಮಸ್ಯೆ ಬರದೇ ಇರುವ ಹಾಗೆ ಯಾವ ಆಹಾರ ಕ್ರಮಗಳನ್ನು ನೀವು ಅನುಸರಿಸಬೇಕು, ಯಾವ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಸಂಖ್ಯಾಶಾಸ್ತ್ರದ ಪ್ರಕಾರ ನೀವು ಹುಟ್ಟಿದಂತಹ ದಿನಾಂಕಕ್ಕೂ ಒಂದು ಗ್ರಹಕ್ಕೂ ಕನೆಕ್ಷನ್ ಇರುತ್ತೆ. ಆ ಗ್ರಹದ ಸ್ವಭಾವಗಳು ನಿಮ್ಮ ಸ್ವಭಾವಗಳು ಹೋಲಿಕೆಯಾಗುತ್ತಾ ಹೋಗುತ್ತೆ. ಆ ಗ್ರಹಗಳ ಎನರ್ಜಿ ನಿಮ್ಮ ಮೇಲೆ ಎಫೆಕ್ಟನ್ನು ಮಾಡುತ್ತಾ ಇರುತ್ತವೆ. ಅದೇ ರೀತಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನಿಮ್ಮನ್ನು ಕಾಡುತ್ತವೆ. ನಿಮ್ಮ ಜಾತಕದಲ್ಲಿ ಆ ಗ್ರಹಗಳು ಸ್ಟ್ರಾಂಗ್ ಆಗಿದ್ದರೆ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಅಷ್ಟೊಂದು ತೊಂದರೆಗಳನ್ನು ಕೊಡೋದಿಲ್ಲ. ಬಟ್ ಗ್ರಹಗಳು ವೀಕ್ ಇದ್ದಾಗ ಆ ಗ್ರಹಕ್ಕೆ ಸಂಬಂಧಿಸಿದಂತಹ ಅನಾರೋಗ್ಯ ಸಮಸ್ಯೆಗಳು ನಿಮ್ಮಲ್ಲಿ ಕಾಣ್ತಾ ಹೋಗುತ್ತೆ. ಹೆಚ್ಚಿನ ಸಮಸ್ಯೆಗಳು ಕೊಡುತ್ತವೆ ಆ ಗ್ರಹಗಳು. ಮೊದಲಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಜನ್ಮ ಸಂಖ್ಯೆ 1. ನೀವು ಯಾವುದೇ ತಿಂಗಳಿನ 1, 10, 19, 28ನೇ ದಿನಾಂಕದಲ್ಲಿ ಜನಿಸಿದ್ದರೆ ನಿಮ್ಮ ಜನ್ಮ ಸಂಖ್ಯೆ 1 ಆಗಿರುತ್ತದೆ. ಅಂದರೆ ನಿಮ್ಮ ಬರ್ತ್ ನಂಬರ್ 1 ಆಗಿರುತ್ತೆ. 1ನೇ ಸಂಖ್ಯೆಯ ಅಧಿಪತಿ ಸೂರ್ಯ ಗ್ರಹ. ನಿಮಗೆ ಆರೋಗ್ಯದಲ್ಲಿ ಯಾವ ರೀತಿ ಸಮಸ್ಯೆಗಳು ಕಾಣುತ್ತೆ ಅಂತ ನೋಡೋದಾದರೆ, ನಿಮಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಅನಾರೋಗ್ಯ ಸಮಸ್ಯೆಗಳು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಾಣುತ್ತೆ. ಕಣ್ಣಿಗೆ ಸಂಬಂಧಿಸಿದಂತಹ ಅನಾರೋಗ್ಯ ಸಮಸ್ಯೆಗಳು, ಹೈ ಬ್ಲಡ್ ಪ್ರೆಷರ್ ಮತ್ತು ಮೂಳೆಗಳ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಹಾಲಿನಲ್ಲಿ ಕೇಸರಿಯನ್ನು ಹಾಕಿಕೊಂಡು ನಿಯಮಿತವಾಗಿ ಸೇವಿಸ್ತಾ ಬರಬೇಕು. ಮತ್ತು ಲವಂಗ ಮತ್ತು ಆರೆಂಜ್ ಹಣ್ಣುಗಳನ್ನು, ಜೇನುತುಪ್ಪವನ್ನು ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಸೇವಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯನಿಗೆ ನೀರಿನ ಅರ್ಘ್ಯವನ್ನು ನೀಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಇದರ ಜೊತೆಗೆ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಪಠಣೆಯನ್ನು ಮಾಡಬೇಕು. ನೆಕ್ಸ್ಟ್ ನೋಡೋಣ, ಜನ್ಮ ಸಂಖ್ಯೆ 2. ನೀವು ಯಾವುದೇ ತಿಂಗಳಿನ 2, 11, 20, 29ನೇ ದಿನಾಂಕದಂದು ಜನಿಸಿದ್ದರೆ ನಿಮ್ಮ ಜನ್ಮ ಸಂಖ್ಯೆ 2 ಆಗಿರುತ್ತದೆ. 2ನೇ ಸಂಖ್ಯೆಗೆ ಚಂದ್ರಗ್ರಹ ಅಧಿಪತಿಯಾಗಿರ್ತಾರೆ. ನಿಮಗೆ ಚಂದ್ರಗ್ರಹಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ನಿಮಗೆ ಶೀತ, ಕೆಮ್ಮು, ಅಜೀರ್ಣ ಮತ್ತು ಗ್ಯಾಸ್ ಟ್ರಬಲ್ ಅಂದರೆ ಕರುಳಿಗೆ ಸಂಬಂಧಿಸಿದಂತಹ ರೋಗಗಳು ಹೆಚ್ಚಾಗಿ ಕಾಣುತ್ತವೆ. 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಮೆಂಟಲಿ ತುಂಬ ಸ್ಟ್ರೆಸ್ ಮಾಡ್ಕೊಳ್ತೀರಾ. ಆದ್ದರಿಂದ ನಿಮ್ಮ ಎಮೋಷ್ನಲನ್ನು ಕಂಟ್ರೋಲ್ ಮಾಡಿಕೊಳ್ಳೇಬೇಕು. ನಿಮ್ಮ ರೋಗಗಳ ಮೂಲ ಯಾವುದು ಅಂದರೆ ನಿಮ್ಮ ಮನಸ್ಸು. ಆದ್ದರಿಂದ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಲು ಟ್ರೈ ಮಾಡಿ. ಪ್ರತಿದಿನ ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ಸಮಾಧಾನದಿಂದ ಇಟ್ಕೊಳ್ಬಹುದು. ನಂಬರ್ 2ನೇ ಸೀರೀಸ್ನಲ್ಲಿ ಹುಟ್ಟಿರುವವರು ಎಲೆಕೋಸು, ನಿಮ್ಮ ಆಹಾರದಲ್ಲಿ ಎಲೆಕೋಸು, ಹಸಿರು ಸೊಪ್ಪು ತರಕಾರಿಗಳು ಮತ್ತು ಕರ್ಬೂಜ ಹಣ್ಣು ಅಂದರೆ ಮಸ್ಕ್ ಮೆಲನ್, ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣನ್ನು ನಿಯಮಿತವಾಗಿ ಸೇವಿಸ್ತಾ ಇರಬೇಕಾಗುತ್ತೆ. ನೀವು ಶಿವನನ್ನು ಆರಾಧಿಸಿ ಓಂ ನಮಃ ಶಿವಾಯ ಮಂತ್ರವನ್ನು 11 ಬಾರಿ ಬೆಳಗ್ಗೆ ಮತ್ತು ಸಂಜೆ ಪಠಿಸುತ್ತಾ ಬಂದರೆ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಇದರ ಜೊತೆಗೆ ಹಾಲು, ಮೊಸರು, ಪನ್ನೀರ್ ಇವುಗಳನ್ನು ಹೆಚ್ಚಾಗಿ ನಿಮ್ಮ ಆಹಾರದಲ್ಲಿ ಸೇವಿಸ್ತಾ ಬನ್ನಿ. ಮುಂದಿನ ಜನ್ಮ ಸಂಖ್ಯೆ 3. ನೀವು ಯಾವುದೇ ತಿಂಗಳಿನ 3, 12, 21, 30ನೇ ದಿನಾಂಕದಂದು ಜನಿಸಿದ್ದರೆ ನಿಮ್ಮ ಜನ್ಮ ಸಂಖ್ಯೆ 3 ಆಗಿರುತ್ತದೆ. 3ನೇ ಸಂಖ್ಯೆಯ ಅಧಿಪತಿ ಗುರುಗ್ರಹ. 3ನೇ ಸೀರೀಸ್ನಲ್ಲಿ ಹುಟ್ಟಿರುವವರಿಗೆ ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ, ನರ ಮತ್ತು ಬೆನ್ನುಮೂಳೆಯ ಸಮಸ್ಯೆಗಳು, ಮಧುಮೇಹ ಹಾಗೂ ಕಾಲುಗಳ ನೋವಿನಿಂದ ಬಳಲುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ನರ್ವ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಮಲ್ಲಿ ಹೆಚ್ಚಾಗಿ ಕಾಣುತ್ತದೆ ಹಾಗೂ ಡೈಜೆಷನ್ ಇಶ್ಯೂಸ್ ತುಂಬ ನಿಮ್ಮಲ್ಲಿ ಕಾಣಿಸುತ್ತೆ. ತುಂಬ ಸೆನ್ಸಿಟಿವ್ ಆಗಿರುತ್ತೆ ನಿಮ್ಮ ಡೈಜೆಷನ್. ಮತ್ತು ನ್ಯೂರೋ ಪ್ರಾಬ್ಲಮ್ ಮತ್ತು ಡೈಜೆಷನ್ ಸಮಸ್ಯೆಗಳು ಉಂಟಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೀವು ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಆ್ಯಪಲ್, ಸ್ಟ್ರಾಬೆರಿ ಹಣ್ಣುಗಳು, ಆಲಿವ್ ಹಣ್ಣು ಅಥವಾ ಆಲಿವ್ ಆಯಿಲನ್ನು ನಿಮ್ಮ ಅಡಿಗೆಯಲ್ಲಿ ಯೂಸ್ ಮಾಡಬಹುದು. ಊಟವನ್ನು ಸ್ಕಿಪ್ ಮಾಡದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಸಹ ಕೇಸರಿಯನ್ನು ಹಾಲಿನಲ್ಲಿ ಸೇರಿಸಿ ಕುಡಿಯಬೇಕಾಗುತ್ತೆ. ನಿಮ್ಮ ಆರೋಗ್ಯ ವೃದ್ಧಿಗಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಸಾಧ್ಯ ಆಗಿಲ್ಲ ಅಂದರೆ ಮೊಬೈಲಲ್ಲಿ ಆನ್ ಮಾಡಿಕೊಂಡು ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಮತ್ತು ಸಂಜೆ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನಂಬರ್ ನೋಡೋಣ, ಜನ್ಮ ಸಂಖ್ಯೆ 4. ನೀವು ಯಾವುದೇ ತಿಂಗಳಿನ 4, 13, 22, 31ನೇ ದಿನಾಂಕದಂದು ಜನಿಸಿದ್ದರೆ ನಿಮ್ಮ ಜನ್ಮ ಸಂಖ್ಯೆ 4 ಆಗಿರುತ್ತದೆ. 4ನೇ ಸಂಖ್ಯೆಯ ಅಧಿಪತಿ ರಾಹು ಗ್ರಹ.
ನಿಮಗೆ ಮೂತ್ರರೋಗ ಅಂದರೆ ಕಿಡ್ನಿ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಖಿನ್ನತೆ ಸಮಸ್ಯೆ, ಡಿಪ್ರೆಷನ್ ತುಂಬ ಉಂಟಾಗ್ತಾ ಇರುತ್ತೆ ನಿಮ್ಮಲ್ಲಿ. ಉಸಿರಾಟದ ತೊಂದರೆ, ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ರಕ್ತಹೀನತೆ ಸಮಸ್ಯೆ, ತಲೆನೋವು ಹೆಚ್ಚಾಗಿ ಕಾಣಿಸುತ್ತೆ ನಿಮ್ಮಲ್ಲಿ. ನಿಮಗೆ ಅನ್ನೆಸೆಸರಿ ಟೆನ್ಷನನ್ನು ಮಾಡ್ಕೊಳ್ತಾ ಇರ್ತೀರ ನೀವು. ಬೇಡದ ವಿಷಯಗಳಿಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ತಾ ಇರ್ತಾರೆ ಈ 4ನೇ ಸೀರೀಸ್ನಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು. ಆದ್ದರಿಂದ ಅತಿ ಚಿಕ್ಕ ವಯಸ್ಸಿಗೆ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ ಇವರಲ್ಲಿ. ನೀವು ನಿಮ್ಮ ಆಹಾರದಲ್ಲಿ ಪಾಲಕ್ ಸೊಪ್ಪನ್ನು ಹೆಚ್ಚಾಗಿ ಸೇವನೆ ಮಾಡಿ. ಹಸಿರು ಸೊಪ್ಪು, ತರಕಾರಿಗಳು, ನಟ್ಸ್, ಡ್ರೈ ಫ್ರೂಟ್ಸ್ಗಳನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಸೇವಿಸ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ನಿಮಗೆ ಅಡ್ವೈಸ್ ಮಾಡಲು ಒಬ್ಬರು ಯಾವಾಗಲೂ ಸದಾ ಜೊತೆಯಲ್ಲಿ ಇರಲೇಬೇಕು. ನಿಮ್ಮ ತಾಯಿಯಾಗಲಿ, ತಂದೆ, ನಿಮ್ಮ ಗಂಡ ಅಥವಾ ಹೆಂಡತಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಒಂದು ಗೈಡ್ ಮಾಡ್ತಾ ಇದ್ದರೆ ನಿಮ್ಮ ಲೈಫಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಾ ಇರುತ್ತೆ. ನೀವು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 11 ಬಾರಿ ಪ್ರತಿನಿತ್ಯ ಪಠಿಸ್ತಾ ಬನ್ನಿ. ಟೈಮ್ಗೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಜನ್ಮ ಸಂಖ್ಯೆ 5. ನೀವು ಯಾವುದೇ ತಿಂಗಳಿನ 5, 14, 23ನೇ ದಿನಾಂಕದಲ್ಲಿ ಜನಿಸಿದ್ದರೆ ನಿಮ್ಮ ಬರ್ತ್ ನಂಬರ್ 5 ಆಗಿರುತ್ತದೆ. 5ನೇ ಸಂಖ್ಯೆಯ ಅಧಿಪತಿ ಬುಧಗ್ರಹ. ನಿಮಗೆ ಚರ್ಮರೋಗ, ನರಗಳ ದೌರ್ಬಲ್ಯ, ನ್ಯೂರೋ ಪ್ರಾಬ್ಲಮ್ಸ್, ನಿದ್ರಾಹೀನತೆ, ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ನಿಮ್ಮ ಆಹಾರದಲ್ಲಿ ಕ್ಯಾರೆಟ್, ಓಟ್ಸ್ ಮತ್ತು ಅಕ್ರೋಟ್ಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಪ್ರತಿನಿತ್ಯ ಪ್ರಾಣಾಯಾಮವನ್ನು ಮಾಡಿ ಬೆಳಿಗ್ಗೆ ಸಂಜೆ ವಾಕ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಗಣೇಶನನ್ನು ಆರಾಧನೆಯನ್ನು ಮಾಡಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಪ್ರತಿನಿತ್ಯ ಪಠಿಸಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ನೆಕ್ಸ್ಟ್ ಜನ್ಮ ಸಂಖ್ಯೆ 6. ನೀವು ಯಾವುದೇ ತಿಂಗಳಿನ 6, 15, 24ನೇ ದಿನಾಂಕದಲ್ಲಿ ಜನಿಸಿದ್ದರೆ ನಿಮ್ಮ ಬರ್ತ್ ನಂಬರ್ 6 ಆಗಿರುತ್ತೆ. 6ನೇ ಸಂಖ್ಯೆಯ ಅಧಿಪತಿ ಶುಕ್ರಗ್ರಹ. ನಿಮಗೆ ENT ಹೆಲ್ತ್ ಇಶ್ಯೂಸ್ ಅಂದರೆ ಕಿವಿ, ಮೂಗು, ಕಣ್ಣಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು, ಗರ್ಭಕೋಶಕ್ಕೆ ಸಂಬಂಧಿಸಿದಂತಹ ತೊಂದರೆ, ಲಂಗ್ಸ್ ಹಾಗೂ ಚೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, BP, ಬ್ಲಡ್ ಪ್ರೆಷರ್ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮಗೆ ಸೈನಸ್ ತೊಂದರೆಗಳು, ಗಂಟಲಿಗೆ ಸಂಬಂಧಿಸಿದಂತಹ ಇನ್ಫೆಕ್ಷನ್ಗಳು ಜಾಸ್ತಿ ಕಾಡ್ತಾ ಇರುತ್ತೆ. ನೀವು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಬಾದಾಮಿಯನ್ನು ಸೇವನೆ ಮಾಡಿ. ಪುದೀನ ಸೊಪ್ಪು ಅಂದರೆ ಮಿಂಟ್ ಲೀವ್ಸ್, ಪುದೀನದಿಂದ ಜ್ಯೂಸನ್ನು ಮಾಡಿ ಕುಡಿಬಹುದು ಅಥವಾ ಚಟ್ನಿ ರೂಪದಲ್ಲೂ ಸಹ ಸೇವಿಸ್ಬೋದು. ಬೀನ್ಸ್, ತರಕಾರಿ, ದಾಳಿಂಬೆ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಿ ನಿಮ್ಮ ಆಹಾರದಲ್ಲಿ. ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗ್ತಾ ಬರುತ್ತೆ. ನೀವು ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿ. ನೀವು ಕೋಲ್ಡ್ ವಾಟರ್ನ ಕುಡಿಯೋ ಹಾಗಿಲ್ಲ, ಅಂದರೆ ಫ್ರಿಜ್ನಲ್ಲಿ ಇಟ್ಟಂತಹ ನೀರನ್ನು ಸೇವನೆ ಮಾಡೋ ಹಾಗಿಲ್ಲ. ಆದಷ್ಟು ನಿಮ್ಮ ದೇಹವನ್ನು ಬೆಚ್ಚಗೆ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಒಂದು ಸಾರಿ ಕೋಲ್ಡು ಕಾಫ್ ಆದರೆ ಅಷ್ಟು ಸುಲಭವಾಗಿ ಕಡಿಮೆ ಆಗೋದಿಲ್ಲ. ವಾರಾನುಗಟ್ಟಲೆ ಸಮಸ್ಯೆಯನ್ನು ಕೊಡ್ತಾನೆ ಇರುತ್ತೆ. ನೆಕ್ಸ್ಟ್ ಜನ್ಮ ಸಂಖ್ಯೆ 7. ನೀವು ಯಾವುದೇ ತಿಂಗಳಿನ 7, 16, 25ನೇ ದಿನಾಂಕದಲ್ಲಿ ಜನಿಸಿದ್ದರೆ ನಿಮ್ಮ ಬರ್ತ್ ನಂಬರ್ 7 ಆಗಿರುತ್ತದೆ. 7ನೇ ಸಂಖ್ಯೆಯ ಅಧಿಪತಿ ಕೇತು ಗ್ರಹ. ನಿಮಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಜವಾಬ್ದಾರಿಗಳು ಇವರ ಹೆಗಲಿಗೆ ಹೇರುವುದರಿಂದ ತುಂಬ ಸ್ಟ್ರೆಸ್ಸನ್ನು ಮಾಡ್ಕೊಳ್ತಿರ್ತಾರೆ. ಇವರಿಗೆ ಸ್ಕಿನ್ ಪ್ರಾಬ್ಲಮ್ಸ್, ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು, ರಕ್ತದೊತ್ತಡ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಡೈಜೆಷನ್ ಇಶ್ಯೂಸ್ ಇವರಲ್ಲಿ ಕಾಣಬಹುದು. ಇವರು ಆಹಾರದಲ್ಲಿ ಎಲೆಕೋಸು, ಸೊಪ್ಪುಗಳನ್ನು, ದ್ರಾಕ್ಷಿ ಹಣ್ಣು, ಆ್ಯಪಲ್ ಇವುಗಳನ್ನು ಹೆಚ್ಚಾಗಿ ಸೇವನೆಯನ್ನು ಮಾಡಿ. ನೀವು ಎಷ್ಟು ಹಣ್ಣು ಮತ್ತು ಸೊಪ್ಪು ತರಕಾರಿಗಳನ್ನು ಸೇವಿಸ್ತೀರೋ ಅಷ್ಟು ನಿಮ್ಮ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ. ತರಕಾರಿ ಜ್ಯೂಸನ್ನು ಮಾಡಿ ಕುಡಿಬಹುದು ಅಥವಾ ಹಾಗೆಯೇ ಸೇವನೆಯನ್ನು ಮಾಡಬಹುದು. ನೀವು ಗಣಪತಿಯನ್ನು ಆರಾಧನೆಯನ್ನು ಮಾಡಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಪಠಿಸಿ. ನೆಕ್ಸ್ಟ್ ಜನ್ಮ ಸಂಖ್ಯೆ 8. ನೀವು ಯಾವುದೇ ತಿಂಗಳಿನ 8, 17, 26ನೇ ದಿನಾಂಕದಲ್ಲಿ ಜನಿಸಿದ್ದರೆ ನಿಮ್ಮ ಬರ್ತ್ ನಂಬರ್ 8. 8ನೇ ಸಂಖ್ಯೆಯ ಅಧಿಪತಿ ಶನಿಗ್ರಹ. ಇವರ ಆರೋಗ್ಯದ ವಿಚಾರಕ್ಕೆ ಬಂದರೆ ಲಿವರ್ ತೊಂದರೆಗಳು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಕಾಲಿನಲ್ಲಿ ನೋವುಗಳು ಕಾಣಿಸ್ತಾ ಇರುತ್ತೆ ಇವರಿಗೆ. ಕರುಳಿನ ರೋಗಗಳು ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆಗಳು ಇವರಲ್ಲಿ ಕಾಣಬಹುದು. 8ನೇ ಸೀರೀಸ್ನಲ್ಲಿ ಹುಟ್ಟಿರುವವರು ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತೆ, ಅಂದರೆ ನಾನ್ ವೆಜ್ ಸೇವನೆ ಮಾಡಬಾರ್ದು. ಇವರು ಹಸಿರು ಸೊಪ್ಪು, ತರಕಾರಿಗಳು, ಸೌತೆಕಾಯಿ, ಕರ್ಬೂಜ, ಮಸ್ಕ್ ಮೆಲನ್, ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣನ್ನು ಸೇವನೆಯನ್ನು ಮಾಡಬೇಕು. ಮತ್ತು ಶನಿದೇವರ ಆರಾಧನೆಯನ್ನು ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಪಠಿಸಿ. ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಖಾಲಿ ಹೊಟ್ಟೆಯಲ್ಲಿ ಇರಬೇಡಿ. ಟೈಮ್ಗೆ ಸರಿಯಾಗಿ ಊಟವನ್ನು ಮಾಡಬೇಕು. ನೀರಿನ ಅಂಶ ಇರುವಂತಹ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸ್ತಾ ಬಂದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬರ್ತ್ ನಂಬರ್ 9.
ನೀವು ಯಾವುದೇ ತಿಂಗಳಿನ 9, 18, 27ನೇ ದಿನಾಂಕದಲ್ಲಿ ಜನಿಸಿದ್ದರೆ ನಿಮ್ಮ ಜನ್ಮ ಸಂಖ್ಯೆ 9. 9ನೇ ಸಂಖ್ಯೆಯ ಅಧಿಪತಿ ಮಂಗಳ ಗ್ರಹ. ಇವರಿಗೆ ಪಿತ್ತಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಅಜೀರ್ಣ ಸಮಸ್ಯೆ, ಸ್ಕಿನ್ ರಿಲೇಟೆಡ್ ತೊಂದರೆಗಳು, ರಕ್ತಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ತಲೆನೋವು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಕಾಣುತ್ತೆ ಇವರಲ್ಲಿ. ಮತ್ತು ಇವರಿಗೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರತಿನಿತ್ಯ ಬೀಳ್ತಾ ಇರ್ತಾರೆ. ಸಣ್ಣ ಪುಟ್ಟ ಗಾಯಗಳು ಅಥವಾ ಅಡಿಗೆ ಮಾಡುವಾಗ ಕೈ ಕುಯ್ಕೊಳ್ಳೋದು, ಈ ರೀತಿ ಸಮಸ್ಯೆಗಳು. ಮತ್ತು ಲೈಫಲ್ಲಿ ಒಂದು ಸಾರಿ ಆಪ್ರೇಷನ್ ಆಗೇ ಆಗುತ್ತೆ 9ನೇ ಸೀರೀಸ್ನಲ್ಲಿ ಹುಟ್ಟಿರುವವರಿಗೆ. ಮತ್ತು ಇನ್ಫೆಕ್ಷನ್ಗಳು ಬಹಳ ಬೇಗ ಆಗ್ತಾ ಇರುತ್ತೆ. ಆದ್ದರಿಂದ ನೀರನ್ನು ಬಿಸಿ ಮಾಡಿ ಕುಡಿಬೇಕಾಗುತ್ತೆ. ನೀವು ಸ್ವಚ್ಛವಾದ ನೀರನ್ನು ಕುಡಿಯಬೇಕು. ಆದಷ್ಟು ಅಲ್ಲಿ ಇಲ್ಲಿ ನೀರು ಕುಡಿಯೋ ಹಾಗಿಲ್ಲ, ಸ್ವಚ್ಛವಾದ ನೀರನ್ನು ಕುಡಿಯಿರಿ. ಲಿವರ್ ಸಮಸ್ಯೆಗಳು ಉಂಟಾದರೆ ತಕ್ಷಣ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.